ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು ಅಮ್ಮ? ನಮ್ಮ ಹೆಸರು ಗಂಗಮ್ಮ. ಯಾವ ಊರಿಂದ ಬಂದಿದ್ದೀರಾ? ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ಸರ್. ಇದು ಆಯರ್ಮಠಂಗೆ ಮೊದಲೇ ಬಾರಿ ಬರ್ತಾ ಇದ್ದೀರಾ? ಹೌದು ಸರ್. ಮೊದಲನೇ ಬಾರಿನಾ ಇಲ್ಲ ಮುಂಚೆ? ಮಗನ್ ಕರ್ಕೊಂಡು ಬಂದಿದ್ದು ಸರ್. ಮಗನಿಗೆ ಏನಾಗಿತ್ತು? ಮಗನ್ಗೆ ಇದ್ದಕ್ಕಿದ್ದಂಗೆ ಸ್ವಾಧೀನ ಇಲ್ದಂಗೆ ಆಗ್ಬಿಟ್ಟಿತ್ತು ಸರ್. ಬೇರೆ ಕಡೆ ಎಲ್ಲ ತೋರಿಸಿದ್ದು, ಹಾಸ್ಪಿಟಲ್ ಎಲ್ಲ ನೋಡಿಸ್ತು. ಏನಕ್ಕೆ ಸ್ವಾಧೀನ ಹೋಗಿತ್ತು ಅಂತ ಹೇಳಿದ್ರು? ನಮ್ಗೆ ಗೊತ್ತಾಗ್ಲಿಲ್ಲ ಸರ್. ಡಾಕ್ಟರ್ ಹೇಳಿದ್ರು ಬೆನ್ನು ನರ ಬಲ್ಜ್ ಆಗಿದೆ ಅಂತ. ನಮ್ಗೆ ನಾವು ಓದಿಲ್ಲ ಬರ್ದಿಲ್ಲ, ಗೊತ್ತಾಗಲ್ಲ ಅಷ್ಟು. ಬಲ್ಜ್ ಆಗಿದೆ, ಅದರಿಂದ 2 ಕಾಲುಗಳದ್ದು ಸ್ವಾಧೀನ ಹೋಯ್ತು ಅಂತನಾ? ಎಷ್ಟು ದಿನ ಎಲ್ಲೆಲ್ಲಿ ತೋರಿಸಿದ್ರಿ ಮಗನ ಕರ್ಕೊಂಡೋಗಿ? ಎಲ್ಲೆಲ್ಲಿ ತೋರಿಸಿದ್ರಿ? ಬೆಂಗಳೂರು ಕಡೆ ಸುಮಾರು ತೋರಿಸ್ತ ಸರ್. ಏನ್ ಹೇಳಿದ್ರಲ್ಲ? ಆಪರೇಷನ್ ಮಾಡಿಸಿ ಅಂತ ಹೇಳಿದ್ರು. ನೀವು ಆಪರೇಷನ್ ಮಾಡಿಸ್ಲಿಲ್ವಾ? ನಮ್ಮ ಮಕ್ಕಳು ಒಪ್ಪಲಿಲ್ಲ, ಬೇಡ ವಯಸ್ಸು ಹುಡುಗ ಇನ್ನ ಅಂತ. ಅದರಿಂದ ನಾವು ನನ್ನ ಮಗಳು ಚಿಕ್ಕ ಮಗಳು ಇಲ್ಲಿ ಇದು ಅಡ್ರೆಸ್ ಎಲ್ಲ ತಿಳ್ಕೊಂಡು ಸರ್ ಎಲ್ಲ ಇಲ್ಲಿಗೆ ತೋರಿಸ್ತೇವೆ ಸರ್. ಇಲ್ಲಿ ಎಷ್ಟು ಯಾವಾಗ ತೋರಿಸಿದ್ದು? ನಾವು ಒಂದು 2 ವರ್ಷ ಆಯ್ತು ಸರ್. 2 ವರ್ಷದ ಹಿಂದೆ ತೋರಿಸಿದ್ದು? 2 ವರ್ಷದ ಹಿಂದೆ ನಾವು ಬಂದಿದ್ದು. ಎಷ್ಟು ಒಂದ್ಸಲಿ 2019ರಲ್ಲಿ ಬಂದಿದ್ರೆ ಟ್ರೀಟ್ಮೆಂಟ್ ಆಯ್ತಾ ಮಗನಿಗೆ? 15 ದಿವಸ ಇದ್ದ ಸರ್. 15 ದಿನ. ಆಮೇಲೆ ಹೇಗಾಯ್ತು, ಹೇಗಿದ್ದಾರೆ ಈಗ? ಅವರು ಇನ್ನೂ ನನ್ಗೆ ಇಷ್ಟ ಆಯ್ತು, ಚೆನ್ನಾಗ್ ಆದ್ನಲ್ವಾ. ಡಾಕ್ಟರ್ಗೆಲ್ಲ ನಾವು ಒಳ್ಳೊಳ್ಳೆ ಮೆಡಿಸಿನ್ ಕೊಟ್ರು. ಫೈಲ್ಸ್ ಇದ್ದಿದ್ದು ಹೇಳಿರ್ಲಿಲ್ಲ, ನಾನೇ ನೋಡ್ಬಿಟ್ಟು ಡಾಕ್ಟರ್ ಅಮ್ಮಂಗೆ ಕೇಳಿದೆ, ಉಷಾ ಅಮ್ಮ ಅಂತ. ಅವರು ನಮ್ಗೆ ಹೇಳಕ್ ಇಲ್ವಾ ಮೊದ್ಲೇನೆ ಅಂತ ಹೇಳಿ ತಿರ್ಗಾ ಒಳ್ಳೆ ಟಾನಿಕ್ ಬರ್ಕೊಟ್ರು. ಆಮೇಲೆ ಮೇಲೆ ಆಗ್ತಾ ಬಂತು ಸರ್. ಈಗ ಕಾಲುಗಳಿಗೆಲ್ಲ ಸ್ವಾಧೀನ ಇದೆಯಾ? ಅವರು ಹೇಳಿದ್ರು ಬಾಣತಿಗಿಂತ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ ಮಗ ನಾವು ವಾಸಿ ಮಾಡ್ಕೊಡ್ತೀವಿ ಅಂತ. ಎಷ್ಟು 3 ತಿಂಗಳಿಗೆ? ಹೌದು ಸರ್. ಟ್ರೀಟ್ಮೆಂಟ್ ಆದ್ಮೇಲೆ ಅದೇ ತರ ಇದ್ರ? ರೆಸ್ಟ್ ಅಲ್ಲಿ ಇದ್ರ? ತುಂಬಾ ರೆಸ್ಟ್ ಆಗಿ ಮಾಡಿಕೊಂಡಿದ್ದ. ಡಾಕ್ಟರ್ ಹೇಳಿದ ಮಾತೆಲ್ಲ ನಾವು ಕೇಳ್ದೋ. ಮಗನ್ನ ಹಂಗೆ ಮಾಡಿಕೊಂಡು ಈಗ ಚೆನ್ನಾಗಿದ್ದಾನೆ ಸರ್. ಈಗ ಓಡಾಡೋದೆಲ್ಲ ಆಗ್ತಾ ಇದೆಯಾ? ಓಡಾಡ್ತಾನೆ ಸರ್. ಸ್ವಲ್ಪ 10-5 ಕಡೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡ್ತಾನೆ. ಈಗ ನೀವೇನಕ್ಕೆ ಬಂದಿದ್ದೀರಾ? ನಾವು ನಮಗ್ ನೋಡ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಿಮಗೇನಾಗಿದೆ ಸಮಸ್ಯೆ? ನಮಗೆ ಮಂಡಿ ನೋವು. ಮಂಡಿ ನೋವು ಇದೆಯಾ? ಸರ್ ಏನಾದ್ರು ಟ್ರೀಟ್ಮೆಂಟ್ ಹೇಳಿದಾರ ಇಲ್ಲಿ ವೈದ್ಯರು? ಹೇಳಿ ನಮ್ಮ ಮಗನ ಮೇಲೆ ಆಯ್ತಲ್ವಾ, ನಾವು ನೋಡ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಸರ್. ಆಗ್ಲಿ ನಿಮಗೂ ಏನಾದ್ರು ಚಿಕಿತ್ಸೆ ಹೇಳಿದಾರಾ? ಹೇಳಿದ್ದಾರೆ, ತಗೋಬೇಕು. ಏನು ಈ ವಿಡಿಯೋ ನೋಡೋರ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀರಾ, ಏನು ಹೇಳಕ್ ಇಷ್ಟಪಡ್ತೀರಾ? ದೊಡ್ಡಬಳ್ಳಾಪುರ, ಸಾರಿ, ಬಂದಿದ್ದೀರಾ. ಆಯುರ್ಮಠಂ ಬಗ್ಗೆ, ಈ ಸಂಸ್ಥೆ ಬಗ್ಗೆ, ಈ ಚಿಕಿತ್ಸೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೋಡೋರಿಗೆ? ಎಲ್ಲೆಲ್ಲೂ ತೋರ್ಸೋದ್ಕಿಂತ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ. ನಾವು ನನ್ನ ಮಗನ್ಗೆ ನೋಡ್ಸಿದೀವಿ, ಮಗಳಿಗೂ ನೋಡಿಸ್ತಾ ಇದ್ದೀವಿ. ಮೇಲಾಗಿದೆ ನಮ್ಗೆ. ನೀವು ಹೋಗಿ ನೋಡ್ಸ್ಕೊಳ್ಳಿ. ಬಹಳ ಧನ್ಯವಾದಗಳು. ಸರ್.